ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದೆ. ನಾನು ಕೂಡ ಚೆನ್ನಾಗೇ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾನು ಒಂದಷ್ಟು ಪ್ರಾಡಕ್ಟ್ ನ ಒಂದು ಶಾಪ್ಸೆ ಅಂತ ಒಂದು ಆ್ಯಪ್ನ ತರಿಸ್ತಾರೆ. ಅದು ಬಂದು ಫ್ಲಿಪ್ಕಾರ್ಟ್ ಅವರು ಇದೊಂದು ಶಾಪ್ಸೆ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಸೊ ಆ ಆ್ಯಪ್ ಇಂದ ನನಗೆ ಒಂದಷ್ಟು ಕಿಚನ್ ಆರ್ಗನೈಸ್ ಮಾಡಬೇಕಾಗಿತ್ತು. ಸೊ ಒಂದಷ್ಟು ಪ್ರಾಡಕ್ಟ್ ನ ತರಿಸಿದೀನಿ. ಅದು ಕೂಡ ನಿಮ್ಗೆ ತೋರ್ಸೋಣ ಅಂತ, ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಬಟ್ ಈ ಶಾಪ್ಸ್ ಈ ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಮೀಶೋಗಿಂತ ಈ ಶಾಪ್ಸ್ ನನಗೆ ಸ್ವಲ್ಪ ಅದು ಅಫೋರ್ಡಬಲ್ ಅಂತ ಅನಿಸ್ತು. ಅದೇ ಮೂರಕ್ಕೂ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಇನ್ನೂ ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ. ಬಟ್ ಅದು ಪ್ರಾಡಕ್ಟ್ ನೋಡಿ ಬುಕ್ ಮಾಡ್ಕೋಬೇಕು. ಅದು ಬಂದಾದ್ಮೇಲೆ ಒಂದೊಂದು ನಾವು ಮಾಡೋದೇ ಒಂದು ಬರೋದೇ ಒಂದು ಆ ಥರನೂ ಆಗುತ್ತೆ. ಒಂದೊಂದು ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗಿರೋದು ನಾನು ಇಟ್ಕೊಂಡಿದ್ದೀನಿ, ಮಿಕ್ಕಿದೆಲ್ಲ ರಿಟರ್ನ್ ಕೂಡ ಮಾಡಿದ್ದೀನಿ. ಸೊ ಅವಾಗವಾಗಲೇ ಅದಕ್ಕೋಸ್ಕರ ನಾನು ಅನ್ಬಾಕ್ಸ್ ವಿಡಿಯೋ ಕೂಡ ನಾನು ಯಾವುದೇ ಥರ ಮಾಡ್ಕೊಂಡಿಲ್ಲ. ಡ್ಯೂಟಿಗೆ ಹೋಗಿರ್ತೀನಿ, ಬಂದಾಗಿದ ತಕ್ಷಣ ಕೊರಿಯರ್ ಬಂದಿರುತ್ತೆ, ಅದು ಓಪನ್ ಮಾಡಿ ಇಮಿಡಿಯೇಟ್ಲಿ ನೋಡ್ಬಿಡ್ತೀನಿ. ಯಾಕೆಂದ್ರೆ ನಾನು ಒಂದು 2-3 ಡೇಸ್ ನಾನು ಡಿಲೇಟ್ ಮಾಡಕ್ ಹೋದ್ರೆ ವಿಡಿಯೋಸ್ಗಂತ, ಸೊ ಅದು ರಿಟರ್ನ್ ಆಪ್ಷನ್ ನನಗೆ ಟೈಮ್ ಆಗೋಗಿರುತ್ತೆ. ಸೊ ನಂಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ನಾನು ತಗೊಂಡು ವೇಸ್ಟ್ ಮಾಡಬಾರ್ದು. ಸೊ ನಾನು ಕಾಸು ಕೊಟ್ಟಂಗೆ ಪ್ರಾಡಕ್ಟ್ ಇದ್ರೆ ಓಕೆ, ನಾನು ಕಾಸು ಕೊಟ್ಟಂಗೆ ಪ್ರಾಡಕ್ಟ್ ಇಲ್ಲ ಅಂತಾರೆ, ಅದು ನನಗೂ ಲಾಸ್ ಆಗುತ್ತಲ್ಲ. ಸೊ ಆ ಥರದ್ದೆಲ್ಲ ಮಾಡಕ್ ಹೋಗಲ್ಲ ನಾನು. ಸೊ ನನ್ಗೇನು ವರ್ತಬಲ್ ಅನ್ಸುತ್ತೋ ನಾನು ಬೈ ಮಾಡೋದು. ಜಾಸ್ತಿ ಅಷ್ಟಾಗಿ ಬೈ ಮಾಡಕ್ ಹೋಗೋದ್ರ ಬರೀ ನಾನು ಮಾತಾಡ್ಕೊಂಡು ಹೋಗಲ್ಲ. ಬೇಗ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಇದರಲ್ಲಿ ಒಂದಷ್ಟು ತರಿಸಿದ್ದೀನಿ, ಏನಂತ ತೋರಿಸ್ತಾ ಹೋಗ್ತೀನಿ. ಒಂದು ಬಂದು ಇದು 1 kg ಕಂಟೈನರ್, ಹೇರ್ ಕಂಟೈನರ್ದು. ಸೊ ನನಗೆ ಒಂದಷ್ಟು ಚಿಲ್ಲಿ ಅಂದ್ರೆ ಒಣಮೆಣಸಿನ್ಕಾಯಿ ಮತ್ತೆ ಮಸಾಲ ಪೌಡರ್, ಅಂದ್ರೆ ಸಾಂಬಾರ್ ಮಸಾಲ ಪೌಡ್ರು ಅದೆಲ್ಲ ಹಾಕೊಳಕ್ ಬೇಕಾಗಿತ್ತು ಬಾಕ್ಸ್. ಮೈ ಗಾಡ್, ಲೈಟ್ ಆಗ್ಬಿಟ್ಟಿದೆ. ಸೊ ಈ ತರ ಇರುತ್ತೆ. ಸೊ ಹೇರ್ ಕಂಟೈನರ್ 1 kg ಹಿಡಿಯುತ್ತೆ ಇದು. ಸೊ ನಮ್ಗೆ ಇದಿಷ್ಟು ಸಾಕಂತ ಅನಿಸ್ತು. ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಯಾವ್ದೇ ತರ ಒಂದೊಂದು ಬಾಕ್ಸ್ ಲೂಸ್ ಆಗಿದ್ದಾಗ ಜಿಲ್ಲೆ ಆಗಲಿ ಇರುವೆ ಆಗಲಿ ಯಾವ್ದಾದ್ರು ಒಂದು ಒಳಗಡೆ ಹೋಗುವಂಥದ್ದು ಇರುತ್ತೆ. ಬಟ್ ಇದು ಯಾವುದೇ ತರ ಹೋಗೋದಿಲ್ಲ, ನೋಡ್ತಾ ಇರ್ಬೋದು. ಸೊ ಸಖತ್ತಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಯಾರ್ಯಾರಿಗೆ ಇದು ಬೈ ಮಾಡ್ಬೇಕಂತ ನಾನು ನಮ್ಮ ಪಕ್ಕದಲ್ಲಿ ಲಿಂಕ್ ಎಲ್ಲ ಹಾಕಿರ್ತೀನಿ. ಕಮೆಂಟ್ ಸೆಕ್ಷನ್ ಕೂಡ ಲಿಂಕ್, ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ, ನೀವು ಹೋಗಿ ಕೂಡ ಬೈ ಮಾಡ್ಬೋದು. ಸೊ ಇದು ಬಂದು 1 ಪೀಸ್ ಅಲ್ಲ, ಹಾಗೆ ಪ್ಯಾಕ್ ಆಫ್ 4 ಬಂದಿದೆ ನೋಡಿ. ನಂಗೆ ಪ್ಯಾಕ್ ಆಫ್ ಇದು ನಾನು 2 ತೋರಿಸ್ತಾ ಇದ್ದೀನಿ. ಇದು ನಾನು ಪ್ಯಾಕ್ ಆಫ್ 4 ತಗೊಂಡಿರೋದು. ಸೊ ನಂಗೆ ಇದು ವರ್ತಬಲ್ ಅಂತ ಅನ್ನಿಸ್ತು ಅಮೌಂಟ್. ಸೊ ನಾನು ಇದಕ್ಕೆ ಕೊಟ್ಟಿರೋದು 287 ರುಪೀಸ್. ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ, ನೋಡ್ಬೋದು ನಿಮ್ಗೆ. 287 ರುಪೀಸ್ ಆಗುತ್ತೆ. ಸೊ ನಂಗೆ ಇದು ವರ್ತ್ ಇಟ್ ಅಂತ ಅನಿಸ್ತು. ಸೊ ಚೆನ್ನಾಗಿದೆ, ಮತ್ತೆ ಪ್ಲಾಸ್ಟಿಕ್ ಆದ್ರೂ ಕೂಡ ಗಟ್ಟಿಯಾಗಿದೆ, ಬಿದ್ರು ಕೂಡ ಏನು ಡ್ಯಾಮೇಜ್ ಆಗುವಂಥದ್ದಿಲ್ಲ. ಮತ್ತೆ ಹೇರ್ ಕಂಟೈನರ್ ತುಂಬಾ ಚೆನ್ನಾಗಿದೆ. ಯಾವ ತರ ಒಳಗಡೆ ಜಿಲ್ಲೆ ಆಗಿರ್ಬೋದು, ಇರುವೆ ಆಗಿರ್ಬೋದು, ಯಾವ್ದು ಒಳಗಡೆ ಹೋಗಕ್ಕೆ ಜಾಗನೇ ಇರಲ್ಲ, ಅಷ್ಟು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸೊ ಚೆನ್ನಾಗಿದೆ, ನಂಗೆ 1 kg ಇದು ವರ್ತಬಲ್ ಅಂತ ಅನಿಸ್ತಿದೊಂದು. ನೆಕ್ಸ್ಟ್ ಬಂದು ಇದು ಸ್ಪೂನ್ ಕಂಟೈನರ್. ಸೊ ಇದು ಬಂದು ನಂಗೆ ಇನ್ನೊಂದು ಸ್ಪೂನ್ ಕಂಟೈನರ್ ತಗೊಂಡೆ. ಸೊ ನಂಗೆ ಸ್ಪೂನು, ನೈಫ್ ಅದೆಲ್ಲ ಹಾಕಕ್ ಬೇಕಾಗಿತ್ತು, ಚಾಕು ಎಲ್ಲ ಹಾಕೋಕೆ. ಸೊ ನಂಗೆ ಅದು ಬೇಕಾಗಿತ್ತು ಅಂತ ತಗೊಂಡೆ. ಮೊದಲು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೆ, ಬಟ್ ಅದ್ರಲ್ಲೆಲ್ಲ ಜಿಲ್ಲೆ ಎಲ್ಲ ಜಾಸ್ತಿ ಹೋಗ್ತಾಯಿತ್ತು. ಅದು ಹೋಲ್ ಇತ್ತು, ಅದು ಜಾಸ್ತಿ ಜಿಲ್ಲೆ ಎಲ್ಲ ಹೋಗ್ತಾ ಇತ್ತು. ಸೊ ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ನಾನು ಇದನ್ನು ಕೂಡ ಟ್ರೈ ಮಾಡಿದ್ದೀನಿ. ಇದು ಸಮಥಿಂಗ್ ಗೊತ್ತಿಲ್ಲ ನಂಗೆ ಅಮೌಂಟ್ ಎಷ್ಟು ಅಂತ. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತಿರೋದಿಲ್ಲ, ನಾನು ಅಮೌಂಟ್ ಮಾಡ್ಕೊಟ್ಟಿರ್ಬೇಕಾದ್ರೆ ಇಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ನಿಮ್ಗೆ ಕಾಪಿ ಪೋಸ್ಟ್ ಹಾಕಿರ್ತೀನಿ. ಆ ಪೋಸ್ಟ್ ಕೂಡ ಬೈ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಇದು ಕಬ್ಬಿಣ ಶೇಪು, ಸ್ವಲ್ಪ ಸೌಂಡ್ ಇರುತ್ತೆ, ಬಟ್ ಏನಿಲ್ಲ, ಚೆನ್ನಾಗಿದೆ, ವರ್ತಿಟಬಲ್. ಎಲ್ಲೂ ಇನ್ನು ಹೋಗೋಕ್ಕೆ ಜಾಗನೇ ಇಲ್ಲ, ನೋಡ್ತಾ ಇರ್ಬೋದು. ಚೆನ್ನಾಗಿರುತ್ತೆ, ನೋಡಕ್ಕೂ ಸ್ವಲ್ಪ ಅಫಿಷಿಯಲ್ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ. ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಕಲರ್ ನಾನು ಒಂದು ಕ್ರೀಮಿಶ್ ಇದೆ, ಇದು ಕ್ರೀಮಿಶ್ ಕಲರ್ ನಾನು ತಗೊಂಡೋದು ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ವರ್ತಡಬಲ್ ಅಂತ ನನ್ಗಂತ ಅನಿಸ್ತು. ನೆಕ್ಸ್ಟ್ ಇದು 1 kg ಇದು ಸಾಲ್ಟ್ ಜಾರ್. ಸೊ ಇದಂತೂ ನಂಗೆ ತುಂಬಾನೇ ಅವೈಲಬಲ್ ಬೇಕಾಗಿತ್ತು. ಯಾಕೆಂತಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಉಪ್ಪು, ಹುಣಸೆಹಣ್ಣು ಹಾಕಿಡ್ಬಾರ್ದು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಂಗೆ 1 kg ಬೇಕಾಗಿತ್ತು. ಇದು ಕಲ್ಲುಪ್ಪು ಹಾಕಿಡಕ್ಕೆ ಅಂತ. ಸೊ ನಾನು ಹಾಗಾಗಿ ಇದನ್ನ ಬೈ ಮಾಡಿದ್ದು. ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಿಮ್ಗೆ 356 ಸಮಥಿಂಗ್ ಏನೋ ಆಗುತ್ತೆ ಇದು ಅಮೌಂಟ್ ಒಂದು. ಬಟ್ ಇದು 2 kg ಇದು.
ನಾನು ತೊಗೊಂಡು ಬಂದರೆ 2 kg ಇದು. ಸೊ ನಿಮಗೆ ಎಷ್ಟು 1 kg ಬೇಕಾದ್ರೂ ಸಿಗುತ್ತೆ, 1.5 kg ಕೂಡ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಅದು ಬೈ ಮಾಡ್ಬೋದು. ಅದಾದ್ಮೇಲೆ ಈ ಥರದೊಂದು ಪ್ಲೇಟು ನನಗಂತೂ ತುಂಬಾನೇ ಇಷ್ಟ ಆಯಿತು. ಏನಪ್ಪ ಅಂತಂದರೆ ಇದಕ್ಕೆಲ್ಲ ನಾವೇನಾದ್ರು ದೇವ್ರ ಮನೇಲಿ ಅಲಂಕಾರ ಮಾಡಿದಾಗ ಇದಕ್ಕೆ ಫ್ಲವರ್ ನೀರು ಹಾಕ್ಬಿಟ್ಟು ಫ್ಲವರಲ್ಲಿ ರೆಡಿ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಹಂಗೆ ವರಮಹಾಲಕ್ಷ್ಮಿ ಎಲ್ಲ ಕೂರಿಸ್ತೀನಲ್ಲ, ಸೊ ಆವಾಗ ಯೂಸ್ ಆಗುತ್ತೆ ಅಂತ ಇದು ಒಂದು ತಗೊಂಡಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಗಟ್ಟಿಯಾಗಿದೆ, ಏನು ಮಾಡಿದ್ರು ಬೆಂಡ್ ಆಗಲ್ಲ. ಇದು ವರ್ತಿಟ್ಟಬಲ್ಲ ಅಂತ ಅನಿಸ್ತು. ಬಟ್ ಇದು ಅಮೌಂಟ್ ಗೊತ್ತಿಲ್ಲ, ನಿಮಗೆ ಪಕ್ಕದಲ್ಲಿ ಲಿಂಕ್ ಹಾಕ್ತೀನಿ, ಬೇಕಾದ್ರೆ ನೀವು ನೋಡ್ಬೋದು. ಫುಲ್ ಗೋಲ್ಡನಿಶ್, ತುಂಬಾ ಚೆನ್ನಾಗಿದೆ. ನನಗಂದ್ರೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಆಯಿಲ್ ಬಾಟಲು. ನನಗೆ ಆಯಿಲ್ ಬಾಟಲ್ ಬೇಕಾಗೇ ಇತ್ತು. ಯಾಕೆಂತಂದರೆ ನನಗೆ ಯೂಸ್ ಮಾಡ್ತಿದ್ದೆ, ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೆ. ಬಟ್ ನಂಗೆ ಅದು ವಾಷೇಬಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ನನಗದು ಒಂದು ಆಯಿಲ್ ಬಾಟಲ್ ಬೇಕಾಗಿತ್ತು ಅಂತ ತೊಗೊಂಡೆ. ಸೊ ಈ ಥರ ಮಾಡ್ಬೋದು. ಸೊ ವಾಷೇಬಲ್ ಮೇಲ್ಗಡೆ ಪ್ಲಾಸ್ಟಿಕ್ ಕೂಡ ಇದೆ, ಹಿಂಗೂ ಕೂಡ ರಿಮೂವ್ ಮಾಡಿ ವಾಷೇಬಲ್ ಎಲ್ಲ ಇದೆ. ಒಳಗಡೆ ಕೂಡ ಸ್ಟೀಲ್ ಆಗಿದೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ವರ್ತ್ ಇಟ್ ಅಂತೂ. ಇದು 2 ಪೀಸ್ ಇತ್ತು. ಸೊ ಒಂದು ನನ್ನ ಸಿಸ್ಟರ್ ಫೋನ್ ಕೊಟ್ಟೆ, ಇದು ನಾನು ಒಂದು ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಇದು ವರ್ತ್ ಇಟ್ ಅಂತ ಅನ್ನಿಸ್ತು. ಬೇಕಾದ್ರೆ ಲಿಂಕ್ ಪಕ್ಕದಲ್ಲಿದೆ. ನೆಕ್ಸ್ಟ್ ಬಂದು ಇನ್ನೊಂದು ಆಯಿಲ್ ಬಾಟಲ್ ಕೂಡ, ಇದು ಒಂದು ಕೂಡ. ಸೊ ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ಗ್ಲಾಸ್ ಇದೆ ಇದು. ನಾನು ಓಪನ್ ಮಾಡ್ಕೊಡ ನೋಡಿಲ್ಲ. ಇದು ಬಂದು ಏರ್ ಫ್ರೀ ಥರ, ಈ ಥರ ಫ್ರೀಸ್ ಮಾಡುವಂಥದ್ದು. ಸೊ ನನಗೆ 2-3 ಥರ ಇಟ್ಕೊಳಕ್ಕಾಗಲ್ಲ. ಒಂದು ಚಪಾತಿ ಮಾಡ್ಬೇಕಾರಲ್ಲ ಅದ್ರ ಮೇಲೆ ಆಯಿಲ್ ಹಾಕಬೇಕು, ದೋಸೆಗೆ ಮಾಡ್ಬೇಕಾರಲ್ಲ. ಸೊ ನಂಗೆ ಅದೆಲ್ಲ ಹಿಂಸೆ ಆಗುತ್ತೆ ಅಂತ ಇದೊಂಥರ ಆಯಿಲ್ ಫ್ರೀಸ್ ಥರ. ಇದು 2 in 1. ಸೊ ನಿಮಗೆ ಮೇಲ್ಗಡೆ ಓಪನ್ ಮಾಡಿದ್ರೆ ಓಪನ್ ಕೂಡ ಆಯಿಲ್ ಹಿಂಗೂ ಕೂಡ ಹಾಕ್ಕೋಬೋದು, ಇಲ್ಲ ನೀವು ಹಿಂಗೆ ಫ್ರೀಸ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಇದು 2 in 1 ಅನ್ನೋದು ತುಂಬಾ ಇಷ್ಟ ಆಯಿತು. ಇದು ಬೇಕಾದ್ರೆ ಲಿಂಕ್ ಪಕ್ಕದಲ್ಲಿದೆ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಅದಾದ್ಮೇಲೆ ಈ ಥರದ್ದು ಒಂದು ಗ್ಲಾಸ್ ಜಾರ್ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ನನಗೆ ಇದಕ್ಕೆ ಚಿಲ್ಲಿ ಪೌಡರ್ಸು, ಟರ್ಮರಿಕ್ ಪೌಡರ್ಸು, ಗರಂ ಮಸಾಲ ಆ ಥರ ಎಲ್ಲ ಹಾಕ್ಕೊಳ್ಳೋಕೆ ಬೇಕಾಗಿತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಹಿಂಗೆ ಪೌಡರ್ ಬ್ಲಷ್ ಮಾಡೋದು, ಅದು ಸ್ವಲ್ಪ ಓಲ್ ಇರುತ್ತಲ್ಲ. ಸೊ ಅದರಲ್ಲೆಲ್ಲ ಡಸ್ಟಬಲ್ ಕೂರ್ತಾ ಇತ್ತು, ಮತ್ತು ಅದು ಕ್ಲೀನಾಗಿ ಪ್ಯಾಕ್ ಆಗ್ತಾ ಇರಲಿಲ್ಲ. ಸೊ ಇದಂದರೆ ಫುಲ್ ಕವರ್ ಆಗುತ್ತೆ ಅಂತ ಇದನ್ನು ನಾನು ತೊಗೊಂಡಿರೋದು. ಸೊ ಇದು ರಬ್ಬರ್ ಶೇಪ್ ಇದೆ, ಪ್ಲಾಸ್ಟಿಕ್ ಇದು. ಸೊ ಹಿಂಗಾಗಿ ಕ್ಲೋಸ್ ಮಾಡ್ಬೋದು, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ನಾನು ತೊಗೊಂಡಿದ್ದು ಪ್ಯಾಕ್ ಆಫ್ 6 ಇದೆ. ಸೊ ಒಂದಷ್ಟು ತೊಗೊಂಡಿದ್ದೀನಿ, ತೋರಿಸ್ತಿದ್ದೀನಿ. ಒಂದಷ್ಟು ಬಾಕ್ಸ್ಗಳಿದೆ. ಇದು ಹಿಡ್ಕೊಂಡು ಬಿಡ್ತೋಗ್ಬಿಡುತ್ತೆ ನನ್ನ ಭಯ. ಒಂದಷ್ಟು ಸ್ಮಾಲ್ ಸೈಜ್ ಕೂಡ ಇದೆ. ಇದು ಸ್ಮಾಲ್ ಸೈಜ್ ಕೂಡ ಇದೆ. ಒಂದಷ್ಟು 2 ಸೈಜಲ್ಲಿದೆ. ಇದು ತೋರಿಸ್ತೀನಿ, ನೋಡೋದು 2 ಸೈಜ್ ಇದೆ. ಒಂದು ಚಿಕ್ಕದಾಗಿದೆ, ಒಂದು ದೊಡ್ಡದಾಗಿದೆ. ಸೊ ನಾನು ಒಂದು ಇಷ್ಟು ಚಿಕ್ಕದಾಗಿರೋದೆಲ್ಲ ನಾನು ಡಿಮಾರ್ಟಲ್ಲಿ ತಂದಿದ್ದಂಥದ್ದು. ಫಸ್ಟ್ ತಗೊಬಂದ್ಬಿಟ್ಟಿದೆ. ಸೊ ಅದಾದ್ಮೇಲೆ ಮತ್ತೆ ಮೀಶೋದಲ್ಲಿ ಶಾಪ್ಸಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿರೋಂಥದ್ದು. ಸೊ ನಂಗೆ ಅದು ವರ್ತ್ ಇಟ್ ಅನ್ಸು. ನನಗೂ ಸ್ವಲ್ಪ ಹಾಕಂಗೆ ಸ್ವಲ್ಪ ಇಬ್ಬರು ನಾವು ಡಿವೈಡ್ ಮಾಡ್ಕೊತೀವಿ. ಸೊ ನಮ್ಗೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು ಕೂಡ ವರ್ತ್ ಇಟ್ ಅಂತ ಅನ್ನಿಸ್ತು. ನಿಮಗೆ ಬೇಕಂದ್ರೆ ಲಿಂಕ್ ಪಕ್ಕದಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ಅದಾದ್ಮೇಲೆ ಇದು ಒಂದು ತರಿಸ್ಕೊಂಡಿದ್ದೀನಿ. ಸೊ ಕಾಣ್ತಾ ಇಲ್ಲ. ಇದು ಒಂದು ಪ್ಲಾಸ್ಟರ್, ಮಾಮೂಲಿ ಅಡುಗೆ ಮನೇಲಿ ಒಂದು ಲೀವ್ಸ್ ಎಲ್ಲ ಹಾಕಿದ್ದಲ್ಲ, ಸೊ ಅದರ ತೆಗೆದುಬಿಟ್ಟಿದ್ದೀನಿ. ಸೊ ಅದೊಂದು ಹಾಕ್ಲಿಕ್ಕೆ ಅಂತ ಇದೊಂದು ಪ್ಲಾಸ್ಟಿಕ್ ತರಿಸ್ಕೊಂಡಿದ್ದೀನಿ. ನೋಡೋಣ, ಹಾಕಿದ್ಮೇಲೆ ಗೊತ್ತಾಗುತ್ತೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸುಮ್ಮನೆ ಸ್ಟಾರ್ಟಿಂಗ್ ಹೇಳಕ್ಕೆ ಹೋಗ್ಬಾರ್ದು. ಬಟ್ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನು ಇದನ್ನು ಕೂಡ ತರಿಸಿದ್ದೀನಿ. ನೋಡೋಣ, ಹಾಕಿದ್ಮೇಲೆ ಗೊತ್ತಾಗುತ್ತೆ. ಇದು ವರ್ತ್ ಇಟ್ ಅಂತ ಅನ್ಸು. ತುಂಬ ಚೆನ್ನಾಗಿದೆ, ಜಾಸ್ತಿ ಕೂಡ ಇದೆ. ಸೊ ಇದು ಕೂಡ ಲಿಂಕ್ ಪಕ್ಕದಲ್ಲಿ ಹಾಕಿದ್ದೀನಿ, ನೀವು ಕೂಡ ಹೋಗಿ ಬೈ ಮಾಡ್ಕೋಬೋದು. ನೆಕ್ಸ್ಟ್ ಇದೊಂದು ಬಾಕ್ಸ್ನ ತರಿಸಿದ್ದೀನಿ. ಫ್ರಿಜ್ ಆರ್ಗನೈಸ್ ಬಾಕ್ಸ್ಗಳು ಯಾವ ಥರ ಇದೆ ಅಂತಂದರೆ ಈ ಥರ ಇದೆ. ಪ್ಲಾಸ್ಟಿಕ್ ಆಗಿದ್ರು ತುಂಬಾ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಫ್ರಿಜ್ಗೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಕರಿಬೇವು, ಈ ಥರ 4 ಕಡೆ ಈ ಥರ ಓಪನ್ ಬಾಕ್ಸ್ ಇರುತ್ತೆ. ಸೊ ಈ ಥರ ಓಪನ್ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಎಲ್ಲೂ ಗಾಳಿ ಆವರಣ ಹಾಳಾಗುತ್ತೆ, ಮತ್ತು ನೋಡೋಕ್ಕೂ ಸ್ಟೈಲಿಶ್ ಆಗಿ ಕಾಣುತ್ತೆ. ಚೆನ್ನಾಗಿ ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ ಫ್ರಿಜ್ಜಲ್ಲಿ ಇಡಲಿಕ್ಕೆಲ್ಲ. ಇದು ಬಂದದ್ದು 500 ಅಂದರೆ 1/2 kg ಹಿಡಿಯೋ ಅಂಥದ್ದು. ಇದು
ತುಂಬಾನೇ ಚೆನ್ನಾಗಿದೆ. ಮತ್ತೆ ತರಕಾರಿ ಎಲ್ಲ ಹೆಚ್ಚಿಟ್ರು ಕೂಡ ಇದ್ರಲ್ಲಿ ಏನೂ ಹಾಳಾಗೋದಿಲ್ಲ. ಆಲ್ರೆಡಿ ಟ್ರೈ ಮಾಡಿ ಮತ್ತೆ ತರಿಸಿರೋಂಥ ಪ್ರಾಡಕ್ಟ್ ಇದು. ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು. ಮತ್ತೆ ಹೊರಗಡೆ ಎಲ್ಲಾದರೂ ಫ್ರೂಟ್ಸ್ ಎಲ್ಲ ಹಾಕೊಂಡು ಹೋಗೋಕ್ಕೆ, ಮಕ್ಕಳಿಗೆ ಟ್ರಾವೆಲ್ ಮಾಡಬೇಕು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ತೊಗೊಂಡು ಹೋಗೋಕ್ಕೆ ಸ್ವಲ್ಪ ಅಫಿಷಿಯಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದು ಕೂಡ ತರಿಸಿದ್ದೀನಿ. ಇದು ಬಂದಿರೋದು ನನಗೆ ಪ್ಯಾಕ್ ಆಫ್ 6 ಬಂದಿದೆ. ಪ್ಯಾಕ್ ಆಫ್ 6 ಕೂಡ ಪಕ್ಕದಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಬೈ ಮಾಡೋರಿದ್ರೆ ತುಂಬಾ ಚೆನ್ನಾಗಿದೆ. ಫ್ರಿಜ್ ಆರ್ಗನೈಸ್ ಕೂಡ ಚೆನ್ನಾಗಿದೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಫ್ರೂಟ್ಸ್ ಮಕ್ಕಳಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ಟ್ರಾವೆಲ್ ಮಾಡೋದಿದೆ, ಅದು ಬೇಕಾದ್ರೂ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು 1/2 kg ಈ ಥರ ಗ್ಲಾಸ್ ಬಾಟಲ್ಸ್ನ ತರಿಸಿದ್ದೀನಿ. ನನಗೆ ಇಷ್ಟಿಷ್ಟೇ ಚಿಕ್ಕದಿತ್ತು. ಸೊ ನಂಗೆ ಚಿಕ್ಕ ಚಿಕ್ಕದು ಮತ್ತೆ ಯೂಸ್ ಮಾಡೋದು ಬೇಡ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋಣ. ಯಾಕೆಂತಂದರೆ ನೆಕ್ಸ್ಟ್ ಪಾಪು ಬರ್ತಾನೆ, ಮತ್ತೆ ನನಗೆ ಇನ್ವೆಸ್ಟ್ ಮಾಡೋದು ಬೇಡ. ಒಂದ್ಸಲ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದ್ಸಲ ಇನ್ವೆಸ್ಟ್ ಮಾಡಿ ಮತ್ತೆ ಲಾಸ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ವೆಸ್ಟ್ ಮಾಡಬೇಡ, ಒಂದ್ಸಲ ಇನ್ವೆಸ್ಟ್ ಮಾಡಬೇಡ ಅಂತ ಈ ಥರ ಜಾಸ್ತಿ ಕ್ವಾಂಟಿಟಿ ತರಿಸಿದ್ದೀನಿ ಗ್ಲಾಸು. ಸೊ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಟ್ರಾನ್ಸ್ಪರೆಂಟ್ ಇದೆ, ಗೊತ್ತಾಗುತ್ತೆ. ಮತ್ತು ಇಲ್ಲಿ ಸ್ಟೀಲ್ ಇದಿದೆ. ಹಾಗೆ ಕೂಡ ನಿಮಗೆ ಈ ಥರ ಗ್ಲಾಸಬಲ್ ಇರುತ್ತೆ. ಬಟ್ ಗ್ಲಾಸ್ ಇರೋದ್ರಿಂದ ಮಕ್ಳು ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ವಾಶ್ ಕೂಡ ಮಾಡಬೇಕು, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ಒಂದು ಧೈರ್ಯ ಮಾಡಿ ತಗೊಂಡಿದ್ದೀನಿ, ಎಲ್ಲ ಗ್ಲಾಸೇ ಬೇಕು ನನಗೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ಗೊತ್ತಿಲ್ಲ, ಹೋಪ್ಫುಲ್ಲಿ. ಸೊ ಈ ಥರದ್ದು ಟೋಟಲ್ 4 ಪೀಸ್ ಬಂದಿದೆ ನನಗೆ, ಪ್ಯಾಕ್ ಆಫ್ 4. ಇದು ಕೂಡ ನಂಗೆ ವರ್ತಿಟಬಲ್ ಅಂತ ಅನ್ನಿಸ್ತು. ನಿಮಗೆ ಪಕ್ಕದಲ್ಲೆಲ್ಲ ಎಲ್ಲಾದ್ರೂ ಪ್ರತಿ ಒಂದು ಪ್ರಾಡಕ್ಟ್ ಕೂಡ ನಾನು ಎಲ್ಲ ಕೂಡ ಲಿಂಕ್ ಕೂಡ ಹಾಕಿದ್ದೀನಿ, ನೀವು ಹೋಗಿ ಬೈ ಕೂಡ ಮಾಡ್ಬೋದು. ಇದು ನಾನು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ರಿಚ್ ಆಗಿ ಯಾವ ಥರ ಲೈಫ್ ಸ್ಟೈಲ್ ಯೂಸ್ ಮಾಡಬೇಕು, ನಮ್ಮ ಕಿಚನ್ ಕೂಡ ಇದೇ ಥರ ಇರಬೇಕು ಅನ್ನೋರಿಗೆ ನನ್ನ ಕಡೆಯಿಂದ ಇದೊಂದು ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಾನು ಒಂದು ಹೈ ಲೆವೆಲ್ ಥರ ನನಗೂ ಕಿಚನ್ ಇರಬೇಕು, ಸ್ವಂತ ಮನೇಲಿ ಹಿಂಗೆ ಆರ್ಗನೈಸ್ ಮಾಡ್ಬೇಕಂತ. ಬಟ್ ನನ್ನ ಪ್ಲ್ಯಾನ್ ಇದ್ದಿದ್ದು ಸ್ವಂತ ಮನೆಗೆ ಹೋದ್ಮೇಲೆ ನನಗೆ ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅದೇ ಥರ ಪ್ರಾಡಕ್ಟ್ನ ತೊಗೊಬಂದು ಆರ್ಗನೈಸ್ ಮಾಡ್ಕೋಬೇಕಂತ. ಸೊ ನಾವು ಅಂದ್ಕೊಂಡಾಗೆ ಲೈಫೆಲ್ಲ ನಡೆಯಲ್ಲ. ಸೊ ಒಂದು ಲೈಫಲ್ಲಿ ಒಂದು ತಕ್ಕ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ, ಗ್ರೋತ್ ಆಗ್ತಾ ಇದ್ದೀವಿ. ಸೊ ಆ ಥರದ್ದಲ್ಲ ಅಂತ. ಸೊ ನನಗೆ ಇರೋಷ್ಟು ದಿನ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಸೆಕೆಂಡ್ರಿ ನೆಕ್ಸ್ಟ್ ಸ್ವಂತ ಮನೆಗೆ. ಸೊ ಇರೋಷ್ಟು ದಿನ ಆದರೂ ಬಾಡಿಗೆ ಮನೆಯವರು ನನ್ನ ಆಸೆ ಪಟ್ಟಂಗೆ ನನ್ನ ಕಿಚನ್ನ ನಾನು ಇಟ್ಕೋಬೇಕಂತ ನನಗೆ ತುಂಬಾ ಆಸೆ ಆಗ್ತಿತ್ತು. ಸೊ ಹೋಗ್ಲಿ ಅಂದ್ಬಿಟ್ಟು ಈ ಥರದ್ದೆಲ್ಲ ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊತಾ ಇದ್ದೀನಿ. ನಿಮಗೆಲ್ಲ ಯಾರಾಗಿ ಈ ಥರನೂ ಆಸೆ ಇರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಕ್ಲೋಸ್ ದಟ್ ಫಿಂಗರ್. ನಾನು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ 2024 ಎಂಡಿಂಗ್ ಆಗ್ತಾ ಇದೆ. ಸೊ ಎಂಡಿಂಗಲ್ಲಿ ನೆಕ್ಸ್ಟ್ ಬರೋ ವರ್ಷದಲ್ಲಿ ನಾವೇನು ಮಾಡ್ಬೇಕಂತ ನಮ್ಮ ಮೈಂಡಲ್ಲಾಗಲಿ ನಾವು ಅಂದ್ಕೊಳ್ಬೇಕಾದ್ರೆ ಗೋಲ್ ಇದ್ರೆ ಸೊ ಎಲ್ಲ ಅಚೀವ್ ಆಗೇ ಆಗುತ್ತೆ ಅಂತ. ಸೊ ಕ್ಲೋಸ್ ದಟ್ ಫಿಂಗರ್, ಕ್ಲೋಸ್ ಮಾಡ್ಕೊಂಡೇ ಇರ್ತೀನಿ ಯಾವಾಗಲೂ. ಸೊ ನಾನು ಅಂದ್ಕೊಳ್ಳೋದೆಲ್ಲ ಆಗಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊತೀನಿ ಡೈಲಿ. ಸೊ ಇದು 1/2 kg ಕೂಡ ತರಿಸಿದೆ. ಅದಾದಮೇಲೆ 1 kg ಇದೊಂದು 1 kg ಈ ಥರ ತರಿಸಿದ್ದೀನಿ. ಸೊ ಇನ್ನೂ ಒಂದಷ್ಟು ಬುಕ್ ಮಾಡಿದ್ದೀನಿ ಈ ಥರ 1 kg ಅಷ್ಟು. ಸೊ ಎಲ್ಲ ಹೇಳಿದಾಗ ಎಲ್ಲ ಗ್ಲಾಸೇ ಇರಬೇಕು ನನಗೆ, ಒಂಥರ ಒಂದು ಅಫಿಷಿಯಲ್ ತಕ್ಕ ಮಟ್ಟಿಗಲ್ಲ ಅಂದು ಒಂದು ಓಕೆ ಲೆವೆಲ್ ಆಗಾದ್ರು ನನ್ನ ಕಿಚನ್ನ ನಾನು ಇಷ್ಟಪಟ್ಟಾಗೆ ನಾನು ಆರ್ಗನೈಸ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿದೆ. ಸೊ ಹಾಗೆ ಮೇಂಟೈನ್ ಕೂಡ ಮಾಡಬೇಕಲ್ವ. ಸೊ ಹಾಗಾಗಿ ನನಗೆ ಇದೆಲ್ಲ ಬೇಕಾಗಿತ್ತು. ಸೊ ನಾನು ಜಾಸ್ತಿ ಹೈ ಲೆವೆಲಲ್ಲೂ ಯಾವುದೋ ಪ್ರಾಡಕ್ಟ್ ತೊಗೊತಾರೆ, ತುಂಬ ಕೆಳಗಡೆ ಇಲ್ಲ, ಒಂದು ಮಿಡಲಲ್ಲಿ ತೊಗೊತಾ ಇದ್ದೀನಿ. ಸೊ ನನಗೆ ಇದೆಲ್ಲ ವರ್ತಿಟಬಲ್ ಅಂತ ಅನ್ಸೆ ನಾನು ತೊಗೊಂಡಿರೋಂಥ ಪ್ರಾಡಕ್ಟ್ಸ್ ಇದೆಲ್ಲ. ಇಷ್ಟೇ ನಾನು ಬೈ ಮಾಡಿರೋ ಅಂಥದ್ದು, ಬೇರೆ ನೀನು ಬೈ ಮಾಡಿಲ್ಲ. ಆರ್ಡರ್ಸ್ ಹಾಕಿದ್ದೀನಿ, ಇನ್ನು ಬರಬೇಕು. ಬಂದಮೇಲೆ ಖಂಡಿತ ಇದೆಲ್ಲ ನಿಮಗೆ ವೀಡಿಯೋಸ್ ಮಾಡೇ ಮಾಡ್ತೀನಿ. ಸೊ ಇದೆಲ್ಲ ನೋಡಿ, ನಿಮ್ಗೆ ಇದೆಲ್ಲ ಪಕ್ಕದಲ್ಲಿ ನಿಮ್ಗೆ ಎಲ್ಲದು ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ. ನಿಮ್ಗೆ ಯಾವ್ದು ಬೇಕು ಕೂಡ ನೀವು ಬೈ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಇನ್ನು ಯಾರ್ಯಾರಿಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಅದೇ ಥರ ವೀಡಿಯೋಸ್ ಕೂಡ ನಾನು ಮಾಡಿ ಹಾಕ್ತೀನಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನಲ್ನ